ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ವ್ಲಾಗ್ ಶುರು ಆಗಿರೋದು ಬೆಳಗಿನ ಜಾವ 4 ಗಂಟೆಯಿಂದನೇ ಶುರುವಾಗಿದೆ. ನನ್ನ ಮಾರ್ನಿಂಗ್ ರುಟೀನ್ ಚಿಯಾ ಸೀಡ್ಸ್ ವಾಟರ್ನ ಕುಡಿದು ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇವತ್ತೇಂತಕ್ಕೆ ಇಷ್ಟು ಬೇಗ ನನ್ನ ವ್ಲಾಗ್ ಸ್ಟಾರ್ಟ್ ಆಗಿದೆ ಅಂದರೆ, ಇವತ್ತು ನಾವು ನಮ್ಮ ಮನೆ ದೇವರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೆ ದೇವ್ರು ಬಂದು ಗಂಗೋನಹಳ್ಳಿ ಮಹಾಲಕ್ಷ್ಮೀ ದೇವಿ. ಸೊ ಅಲ್ಲಿ ಹೋಗಬೇಕಾಗಿತ್ತು, ಒಂದು ಹರಕೆ ಇತ್ತು. ಮತ್ತು ವರ್ಷಕ್ಕೆ ಒಂದು ಸತಿ ಮನೆ ದೇವ್ರಿಗೆ ಹೋಗೋದು ಪ್ರತೀತಿ ಅಲ್ವಾ. ಸೊ ಅದಕ್ಕೆ ಹೊರಟಿದ್ವಿ. ಸೊ ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಬೇಗ ಹೊರಡೋಣ ಅಂತ ಇಷ್ಟೇ ಪ್ರಯತ್ನ ಪಟ್ಟರು, ನಮ್ಮದು ಲೇಟ್ ಆಗೇ ಆಗುತ್ತೆ. ಹಾಗೆಯೇ ನನ್ನ ಮಗಳಿಗೆ ಕೂಡ ಏನು ಮುಡಿ ಕೊಡೋದು ಕೂಡ ಇತ್ತು. ಅವಳಿಗೆ ಇದು 3ನೇ ಸಲ ಕೊಡ್ತಾ ಇರೋದು. ಒಂದು ಮೊದಲನೇ ಸಲ ಗಂಗೋನಹಳ್ಳಿ ಮಹಾಲಕ್ಷ್ಮಿಗೆ ಅಂದರೆ ಮೊದಲನೇ ಮುಡಿ ಮನೆ ದೇವರಿಗೆ ಕೊಟ್ಟು, 2ನೇದು ತಿರುಪತಿ ತಿಮ್ಮಪ್ಪನಿಗೆ ಕೊಟ್ಟಿದ್ದೆ. ಮತ್ತು ಈಗ ನಾನು ಚಿಕ್ಕ ವಯಸ್ಸಿಂದ ನಂಬಿರುವಂತಹ ದೇವರು ಅಂದರೆ ಚಿಕ್ಕಣ್ಣ ಸ್ವಾಮಿ ದೇವರು. ಸೊ ಅಲ್ಲಿಗೆ ಹೋಗಿ ಮುಡಿ ಕೊಡ್ತಾ ಇದ್ದೀವಿ. ಸೊ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಒಂದು ಫ್ರೆಶ್ ಕಾಫಿ ಕುಡಿತಾ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದೆ. ಸೊ ನೋಡಿ, ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ. ಎಷ್ಟು ಲೇಟಾಗಿ ಹೋಗ್ಬಿಟ್ಟಿತ್ತು ಅಂದರೆ ಬೆಳಗಿನ ಜಾವನೇ ಆಗೋಯಿತು. ಸೊ ನಾನು ಎಷ್ಟೇ ಬೇಗ ರೆಡಿ ಆಗೋಕ್ಕೆ ಹೋದ್ರೂ ಲೇಟೇ ಆಗೋಯಿತು. ಸೊ ಸಿಂಪಲ್ಲಾಗಿ ರೆಡಿ ಆದೆ. ನಾನು ಆ್ಯಕ್ಚುಲಾಗಿ ಏನೆಲ್ಲ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅನ್ನೋದನ್ನ ನನ್ನ ಮೊದಲನೇ ವ್ಲಾಗ್ಸ್ಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಖಂಡಿತ ಹೋಗಿ ಆ ವಿಡಿಯೋ ಕೂಡ ಚೆಕ್ ಮಾಡಿ. ಶ್ರೀರಾಮನವಮಿ ವ್ಲಾಗಲ್ಲಿ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾವು ಎಷ್ಟೆಲ್ಲ ರೆಡಿ ಆಗ್ಬೋದು, ಏನು ಬೇಕಾದರೂ ಮಾಡ್ಬೋದು, ಬಟ್ ಲಾಸ್ಟ್ ಫೈನಲಿ ನಮಗೆ ಫೈನಲ್ ಟಚ್ ಸಿಗೋದೇ ಏನಂದರೆ ಸಿಂಧೂರ ಅಲ್ವಾ. ಸೊ ಹಣೆಗೆ ಬೊಟ್ಟಿಟ್ರೇ ನಮಗೆ ಲಕ್ಷಣ. ಇವತ್ತಿಗೆ ನಾನು ವೀಡಿಯೋಸ್ ಸ್ಟಾರ್ಟ್ ಮಾಡಿ ಅಂದರೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ಆಲ್ರೆಡಿ 2 ಮಂತ್ಸ್ ಆಗ್ತಾ ಬಂದಿದೆ. ಸೊ ನಿಮ್ಮ ಸಪೋರ್ಟ್ಸ್ ನನಗೆ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ. ನನಗೆ ತುಂಬ ಖುಷಿ ಆಗ್ತದೆ. ನಾನು 200 ಸಬ್ಸ್ಕ್ರೈಬರ್ಸ್ 270 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಕೂಡ. ಅದೇನೋ ಗೊತ್ತಿಲ್ಲ, ಎಷ್ಟೇ ಕೆಲಸ ಎಷ್ಟೇ ಬೇಗ ಮುಗಿಸ್ಕೊಂಡ್ರು ಲೇಟ್ ಆಗೇ ಆಗುತ್ತೆ. ಮಕ್ಕಳಿರೋ ಮನೇಲೇ ಹೀಗೆ ಅಥವಾ ಎಲ್ಲರೂ ಮನೇಲೂ ಹೀಗೆ ಅಥವಾ ಎಲ್ಲ ಮಕ್ಕಳಿರೋ ಮನೇಲಿ ಇದೇ ರೀತಿ ಲೇಟ್ ಆಗುತ್ತೆ ಅಂದರೆ ಒಂದು ಕಮೆಂಟ್ ಮಾಡಿ, ಓಕೆನಾ? ನನಗೊಬ್ಳಿಗೆ ಹೀಗೆ ಫೀಲ್ ಆಗುತ್ತಾ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣಿಸೋದು ಅಂದರೆ ಕಣ್ಣಿಗೆ ನಾವು ಕಾಡಿಗೆ ಹಚ್ಚೋದ್ರಿಂದನೇ. ಅದು ಏನು ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕಿಂತ ದೃಷ್ಟಿ ಆಗದೇ ಇರಲಿ ಅನ್ನೋ ರೀಸನ್ ಕೂಡ ಇರುತ್ತೆ. ಸೊ ನನಗೆ ನಮ್ಮಮ್ಮ ಅವಾಗೆಲ್ಲ ಎಷ್ಟು ಚೆಂದ ರೆಡಿ ಆಗ್ತಿದ್ರು ಅಂದರೆ, ಅವ್ರು ಸಿಂಪಲಾಗಿ ಎಷ್ಟು ಚೆನ್ನಾಗಿ ರೆಡಿ ಕಾಣ್ತಿದ್ರಲ್ವ. ಒಂದು ಫೇರ್ ಆ್ಯಂಡ್ ಲವ್ಲಿ, ಒಂದು ಪೌಡರ್, ಹಾಗೆ ಒಂದು ಕಾಡಿಗೆ ಹಚ್ಕೊಬಿಟ್ರೆ ನಮ್ಮಮ್ಮ ಅಂತೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು. ನಾನು ರೆಡಿ ಆಗಬೇಕಾದ್ರೆ ಪ್ರತಿ ಸಲ ನನ್ನ ಮಗಳು ನನ್ನ ನೋಡ್ತಿದ್ರೆ ನನಗೆ ಅದೆಲ್ಲ ನೆನಪಾಗ್ತಾ ಇರುತ್ತೆ. ಈ ಇಯರಿಂಗ್ಸ್ ಬಂದು ನನಗೆ ನನ್ನ ಮದುವೆಯಲ್ಲಿ ನನ್ನ ಅಪ್ಪ ಅಮ್ಮ ಕೊಡಿಸಿದ್ದು. ನನಗೆ ತುಂಬ ಅಂದರೆ ತುಂಬ ಇಷ್ಟ. ನಾನು ತುಂಬ ಇಷ್ಟಪಟ್ಟು ಕೂಡ ಮಾಡಿಸ್ಕೊಂಡಿದ್ದು. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ, ಮದುವೆ ಜ್ಯುವೆಲ್ರಿ ಅಂದರೆ ತುಂಬ ಇಷ್ಟ ಇರುತ್ತೆ. ಅದ್ರ ಮೆಮೊರೀಸ್ಗಳೇ ಹಾಗೆ. ಸೊ ಫೈನಲಿ ನಾನೆಲ್ಲ ರೆಡಿಯಾಗಿ ತಲೆ ಒಂಚೂರು ನನ್ನ ಹೇರ್ಸ್ ಅಂತೂ ಒಣಗೋದೇ ಇಲ್ಲ ಬೇಗ. ಅದರಲ್ಲೂ ಮಾರ್ನಿಂಗ್ ಅಂತೂ ಇನ್ನೂ ನನಗೆ ಹೇಗಪ್ಪ ಒಣಗಿಸ್ಕೊಳ್ಳೋದು ಅಂತ ನೋಡ್ತಿದ್ದೆ. ಬಟ್ ಮನೇಲಿ ಹೂವು ಬೇರೆ ತಂದಿರಲಿಲ್ವಾ ಪೂಜೆಗೆ. ಸೊ ನಾವು ಕೆಳಗಡೆ ಬಂದು ನಮ್ಮ ಗಾರ್ಡನಲ್ಲೇ ಒಂದಷ್ಟು ಹೂವುಗಳು ಸಿಕ್ಕಿದ್ವು. ಸೊ ತಗೊಂಡು ಬಂದ್ವಿ. ಇದು ನಾನು ಬಿಡಿಸಿರುವಂತಹ ರಂಗೋಲಿ ಹೇಗೆ ಕಾಣಿಸ್ತಿದೆ, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಎಲ್ಲರೂ ಹೊರಟ್ವಿ. ನನ್ನ ಮಗಳನ್ನ ರೆಡಿ ಮಾಡಬೇಕಾಗಿತ್ತು. ಸೊ ನನಗಂತೂ ಹರಿಬರಿಯಲ್ಲಿ ಎಲ್ಲ ಕೆಲಸಗಳನ್ನೂ ಹೇಗೆ ಮಾಡಿದೆ ಅನ್ನೋದೇ ಗೊತ್ತಾಗಲಿಲ್ಲ. ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋದೇನಪ್ಪ ಅಂದರೆ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಾಗಿದ್ರೆ ಮುಂಚೆ ಮನೇಲಿ ದೇವ್ರ ದೀಪ ಹಚ್ಬಿಟ್ಟೆ ಹೋಗಬೇಕು ಅನ್ನೋದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋದು. ಸೊ ಫೈನಲಿ ಎಲ್ಲ ಕೆಲಸ ಮುಗಿಸಿ ದೇವ್ರ ದೀಪ ಕೂಡ ಹಚ್ಚಿದೆ. ನನಗೆ ದೇವ್ರ ದೀಪ ಹಚ್ಚಾದ್ಮೇಲೆ ನನಗೆ ಧೂಪ ಹಾಕೋದಂದರೆ ತುಂಬ ಇಷ್ಟ ಆಗುತ್ತೆ. ನನಗೆ ಮನೇಲೆಲ್ಲ ಈ ಥರ ಧೂಪ ಹಾಕೋದ್ರಿಂದ ನನಗೊಂಥರ ಪಾಸಿಟಿವ್ ಫೀಲ್ ಅನಿಸುತ್ತೆ. ಪ್ರತಿಯೊಂದು ಕಡೆನೂ ಅದು ಘಮ ಬರುತ್ತಲ್ಲ, ಅದು ನನಗಂತೂ ತುಂಬ ಇಷ್ಟ. ನಾನು ಎಲ್ಲ ಮಂಗಳವಾರ ಮತ್ತು ಶನಿವಾರ ವಾರಗಳ ದಿನಗಳಲ್ಲಿ ಮತ್ತು ಯಾವುದಾದ್ರೂ ವಿಶೇಷ ದಿನಗಳಲ್ಲಿ ಪ್ರತಿದಿನ ಹಾಕ್ತೀನಿ ಈ ಥರ. ಸೊ ಎಲ್ಲರೂ ಹೊರಟ್ವಿ. ನನ್ನ ಮಗಳಿಗಂತೂ ಇನ್ನೂ ನಿದ್ದೆ ಹೋಗೇ ಇರಲಿಲ್ಲ. ಸೊ
ಫೈನಲಿ ಹೊರಡೋಷ್ಟರಲ್ಲಿ ಆಲ್ರೆಡಿ 7:30 ಆಗೋಗ್ಬಿಟ್ಟಿತ್ತು. ಅಲ್ಲಿ ನಮಗೋಸ್ಕರ ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ ಮತ್ತು ನನ್ನ ಪುಟಾಣಿ ಕಾಯ್ತಾ ಇದ್ದರು. ಸೊ ನಾವು ಹೋಗೋಷ್ಟರಲ್ಲಿ ಅವ್ರು ರೆಡಿಯಾಗಿ ಬಂದಿದ್ದರು. ನನ್ನ ಪುಟಾಣಿ ಹೇಗೆ ಕಾಣಿಸ್ತಿದ್ದಾಳೆ, ಗೊಂಬೆ ಥರ ಕಾಣಿಸ್ತದಾಳೆ ಅಲ್ಲ. ಸೊ ನಮ್ಮ ಮನೆ ದೇವ್ರಿಗೆ ಹೋಗೋ ದಾರಿ ಕೂಡ ನಮ್ಮೂರಿಗೆ ಹೋಗೋ ದಾರಿನೇ, ಅಂದರೆ ನಮ್ಮ ಅಜ್ಜಿ ಮನೆ ಕಡೆ ದಾರಿನೇ, ಮಾಗಡಿ ಕಡೆಯಿಂದನೇ ಹೋಗಬೇಕಾಗಿದೆ. ಸೊ ಇದನ್ನೆಲ್ಲ ನಾನು ಈ ವಿಡಿಯೋಸ್ಗಳಲ್ಲಿ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಇದೆಲ್ಲ ಮತ್ತೆ ನನಗೆ ನೋಡೋಕ್ಕೆ ಸಿಗುತ್ತಾ ಅನ್ನೋದೇ ಡೌಟು. ಯಾಕೆ ಅಂದರೆ ನಾವು ಅವಾಗೆಲ್ಲ ಹೋಗ್ತಿದ್ದಾಗ ಎಷ್ಟು ಬೆಟ್ಟ ಗುಡ್ಡಗಳೆಲ್ಲ ಹೇಗಿತ್ತು, ಇವಾಗ ರೋಡ್ ಮಾಡೋದಕ್ಕೋಸ್ಕರ ಎಲ್ಲ ಬೆಟ್ಟಗಳನ್ನೂ ಮರಗಳನ್ನೂ ಎಲ್ಲನೂ ಕಟ್ ಮಾಡಿಬಿಟ್ಟಿದ್ದಾರೆ. ಫರ್ದರ್ ಇದನ್ನು ನಾವು ನೋಡ್ತೀವೋ ಇಲ್ವೋ ಮತ್ತೆ ಈ ನೇಚರ್ನ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ. ಎಷ್ಟು ವರ್ಷದಿಂದ ಈ ರೋಡ್ ಮಾಡ್ತಾನೇ ಇದ್ದಾರೆ ಬಟ್ ಅದಿನ್ನೂ ಕಂಪ್ಲೀಟೇ ಆಗಿಲ್ಲ. ಬಟ್ ನನಗೆ ಚೈಲ್ಡ್ಹುಡ್ಡಲ್ಲಿ ಈ ಬೆಟ್ಟನ ನೋಡಬೇಕು ಅಂದರೆ ನನಗೆ ಎಷ್ಟು ಖುಷಿ ಆಗೋದಂದರೆ ಅಷ್ಟು ಖುಷಿ ಆಗ್ತಿತ್ತು. ಈಗಲೂ ಅಷ್ಟೇ ಆ ಜಾಗ ಅಂದರೆ ನನಗೆ ಅಷ್ಟು ಇಷ್ಟ ಆಗುತ್ತೆ. ಸೊ ಬೇಗ ಹೊರಟಿದ್ರಿಂದ ಎಲ್ಲರೂ ಊಟ ಮಾಡೋಣ ಅಂತ ಒಂದು ಚಿಕ್ಕ ಹೋಟೆಲ್ ಹತ್ರ ಇಳಿದ್ವಿ. ಎಲ್ಲರೂ ಇಡ್ಲಿ ಎಲ್ಲ ತೊಗೊಂಡ್ವಿ. ಏನು ಗೊತ್ತಾ, ಹೋಟೆಲ್ ತುಂಬ ಚಿಕ್ಕದಿರ್ಬೋದು ಬಟ್ ರುಚಿಯಲ್ಲಿ ಮಾತ್ರ ಅದಕ್ಕೆ ಮೋಸನೇ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ನಾವು ಊಟ ಮಾಡಿದ್ದು ಇದೇ ಜಾಗದಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಈ ವೆದರ್ ಅಂತೂ ನೋಡ್ತಾ ಇದ್ದರೆ ಎಷ್ಟು ದೂರ ಬೇಕಾದರೂ ಟ್ರಾವೆಲ್ ಮಾಡಿಬಿಡ್ಬೋದು ಈ ಥರ ವೆದರಲ್ಲಿ. ಮಳೆನೂ ಇಲ್ಲ, ಈ ಕಡೆ ಬಿಸಿಲು ಕೂಡ ಇಲ್ಲ. ಸೊ ಆರಾಮಾಗಿ ಟ್ರಾವೆಲ್ ಮಾಡ್ಬೋದಾಗಿತ್ತು. ಸೊ ನನ್ನ ಮಗಳಿಗೆ ಈ ಅಲ್ಲಿ ಹೋದಾಗ ಮುಡಿ ಕೊಡೋದು ಪ್ಲ್ಯಾನ್ ಇರೋದ್ರಿಂದ ನನಗಂತೂ ಅವಳು ಕೂದಲಲ್ಲೇ ಆಟ ಆಡ್ಕೊಂಡು ಹೋಗ್ತಾ ಇದ್ದರೆ ಏನೋ ಒಂಥರ ಖುಷಿ. ಮತ್ತು ಅವಳು ನನ್ನ ಎದೆ ಮೇಲೆ ಈ ಥರ ಮಲಗಿರೋ ಒಂದು ಫೀಲಿಂಗ್ ಇದೆಯಲ್ಲ, ಅದಂತೂ ನನಗೆ ಹೇಳ್ಕೊಳಕ್ಕೆ ಆಗೋದಿಲ್ಲ. ಇನ್ನೆಷ್ಟು ವರ್ಷ ಅವಳು ಆ ಥರ ಮಲಗ್ತಾಳೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಐ ಎಂಜಾಯಿಂಗ್ ಅ ಲಾಟ್. ಸೊ ಫೈನಲಿ ಇದು ದೇವಸ್ಥಾನ, ಇದು ನಮ್ಮ ಮನೆ ದೇವರು ಗಂಗೋನಹಳ್ಳಿ ಮಹಾಲಕ್ಷ್ಮೀ ದೇವಿ. ನಾವು ಹೋದ್ವಿ ಬಟ್ ಇನ್ನೂ ಅರ್ಚಕರು ಬಂದೇ ಇರಲಿಲ್ಲ. ನನ್ನ ಮಗಳಂತೂ ಫುಲ್ ನಿದ್ದೆ ಮುಡುಗು ಹೋಗಿ ಎದ್ಲು. ನಾವು ಎಷ್ಟೇ ದೇಶ ಸುತ್ತಿದ್ರು, ಎಷ್ಟೇ ಊರು ಸುತ್ತಿದ್ರು, ಎಷ್ಟೇ ದೇವಸ್ಥಾನಗಳು ಹೋದರು, ಫೈನಲಿ ನಮ್ಮ ಮನೆ ದೇವ್ರಿಗೆ ಬಂದು ನಾವು ಅವ್ರ ಹತ್ರ ನಿಂತ್ಕೊಂಡಾಗ ಸಿಗೋವಂಥ ನೆಮ್ಮದಿ, ಮನಸ್ಸು ತೃಪ್ತಿ ಎಲ್ಲೂ ಸಿಗೋದಿಲ್ಲ. ಎಲ್ಲಿಗೆ ಬಂದಿದ್ಯಾ ಮಮ್ಮಿ ಮನೆಗೆ ಬಂದಿದ್ದೀವಿ ಮಗನೆ? ಬಂದಿದ್ದೀರಾ ನೀವು? ಏನು ಎಲ್ಲಿಗೆ ಬಂದು ನಾವು ಹೋಗಿದ್ವಿ ಬಟ್ ಇನ್ನು ಅರ್ಚಕರು ಬಂದಿರಲಿದ್ದ ಕಾರಣ ಹಾಗೆ ದೇವಸ್ಥಾನದ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಈ ದೇವಸ್ಥಾನ ಬಂದು ತುಂಬ ಅಂದರೆ ತುಂಬಾ ಪವರ್ಫುಲ್ ಅನಿಸುತ್ತೆ. ನಾನು ಮದುವೆ ಆಗಿ ಫಸ್ಟ್ ಟೈಮ್ ಹೋದಾಗ ಆ ದೇವ್ರನ್ನೇ ನೋಡಿದ್ರೆ ಏನೋ ಒಂಥರ ವೈಬ್ ಸಖತ್ತಾಗಿರುತ್ತೆ. ನಾನು ತಾಯಿ ದೇವರಲ್ಲಿ ಒಂದು ಹರಕೆ ಇಟ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ಮಡ್ಲಕ್ಕಿ ಕೊಡ್ತೀನಿ ಅಂತ ಹರಿಸ್ಕೊಂಡಿದ್ದ ರೀಸನ್ಗೆ ಮಡ್ಲಕ್ಕಿ ಎಲ್ಲ ತೊಗೊಂಡು ಹೋಗಿದ್ವಿ. ಈ ವಿಡಿಯೋದಲ್ಲೇ ನೋಡಿ ಆ ದೇವ್ರ ಕಣ್ಗಳು ಎಷ್ಟು ರಿಯಲಿಸ್ಟಿಕ್ಕಾಗಿ ಹೇಗೆ ಕಾಣಿಸ್ತಿದೆ ಅಲ್ವಾ. ಆ್ಯಕ್ಚುಲಿ ಇಲ್ಲಿ ಏನಂದರೆ ಇವಾಗ ನಾವೇನು ಮಡ್ಲಕ್ಕಿಗೆ ಸೀರೆ ಕಟ್ಟಿರ್ತೀವೋ ಅದನ್ನೇ ದೇವರಿಗೆ ಉಡಿಸ್ತಾರೆ. ಅದನ್ನು ನೋಡೋಕೆ ಒಂಥರ ಖುಷಿ ಆಗ್ತಾ ಇರುತ್ತೆ ನಮಗೆ, ನಾವು ತೊಗೊಂಡು ಹೋಗಿರೋ ಸೀರೆ ಅನ್ನೋದು ಒಂದು ಕೂಡ. ಇಲ್ಲಿ ನನ್ನ ಮಗಳಿಗಂತೂ ಫುಲ್ ಖುಷಿ ಅಂದರೆ ಖುಷಿ. ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮತ್ತೆ ಪುಟಾಣಿನ ಬೇರೆ ಕಳ್ಸಾದ್ಮೇಲಿಂದ ಫುಲ್ ಡಲ್ ಆಗಿಬಿಟ್ಟಿದ್ಲು ಮನೇಲಿ. ಅವಳನ್ನ ನೋಡಂತೂ ಫುಲ್ಲು ಖುಷಿಯಾಗಿ ಹೋಗ್ಬಿಟ್ಟಿದ್ದಾಳೆ.
ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ದೇವರು. ನೋಡೋದಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ರೆಡಿ ಮಾಡಿದರು. ಸೊ ಫೈನಲಿ ನಾವೆಲ್ಲ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅರ್ಶಿನ ಕುಂಕುಮ ತೊಗೊಂಡು ನಾವೆಲ್ಲರೂ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಅದೇ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲೋಗಿ ಚಾರಿಗೆ ಮುಡಿ ಕೊಡೋದಿತ್ತು. ಸೊ ಎಲ್ಲರೂ ಇಲ್ಲೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ದೇವ್ರ ಮೇಲೆ ಬಳೆ ಕೂಡ ಕೊಟ್ಟಿದ್ರು. ಸೊ ಅದನ್ನೆಲ್ಲ ತೊಗೊಂಡು ಹಾಕ್ಕೊಂಡು ಹೊರಟ್ವಿ. ನನಗೇನು ಅಡ್ವಾಂಟೇಜ್ ಅಂದರೆ ನನಗೆ ಬಳೆಗಳಲ್ಲಿ ಯಾವ ಸೈಜ್ ಕೊಟ್ಟರು ಹಾಕ್ಕೊಬಿಡ್ತೀನಿ. ಏನು ಅದೊಂದು ಲಕ್ ನನಗೆ. 2-4 ಇದ್ದರೂ ಓಕೆ, 2-6 ಆದರೂ ಓಕೆ, 2-8 ಆದರೆ ಸ್ವಲ್ಪ ಲೂಸ್ ಆಗುತ್ತೆ ಅಷ್ಟೇ. ಮೊದಲಿಗೆ ಹೇಳಬೇಕು ಅಂದರೆ ಈ ದೇವಸ್ಥಾನದಲ್ಲಿ ಮೊದಲು ಇದ್ದಿದ್ದು ಬೇರೆ ದೇವರಂತೆ. ಆ ದೇವ್ರನ್ನ ತೆಗೆದ್ಬಿಟ್ಟು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಅದು ತುಂಬ ಹೈಟ್, ತುಂಬ ಅಂದರೆ ತುಂಬ ಹೈಟ್ ಇತ್ತಂತೆ. ಅದು ಪ್ರತಿ ವರ್ಷ ಬೆಳೀತಿತ್ತಂತೆ. ಸೊ ಅದಕ್ಕೇನೋ ಪ್ರತೀತಿಯಾಗಿ ಅಲ್ಲಿ ಮೊಳೆಲೆಲ್ಲ ಹೊಡಿತಿದ್ರು ಅಂತ ಎಲ್ಲ ಹೇಳ್ತಿದ್ರು ಅರ್ಚಕರು. ಏನೋ ಒಂದು ದೇವಸ್ಥಾನಕ್ಕೆ ಅದರದ್ದೇ ಆದ ಒಂದು ಪ್ರತೀತಿ ಇರುತ್ತೆ ಅಲ್ವ. ಸೊ ಫೈನಲಿ ನಾವು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ನನ್ನ ಮಗಳಿಗೆ ಮುಡಿ ಕೊಡೋ ಶಾಸ್ತ್ರ ಇರೋದ್ರಿಂದ ಅಲ್ಲಿ ಅವತ್ತು ಆ್ಯಕ್ಚುಲಿ ಜಾಸ್ತಿ ಜನ ಅಲ್ಲ, ಒಬ್ಬರು ಕೂಡ ಇರಲೇ ಇಲ್ಲ. ನನ್ನ ಮಗಳು ಒಬ್ಬಳಿದ್ಲು. ಅವಳು ಫಸ್ಟ್ ಎಲ್ಲ ಆರಾಮಾಗಿ ಇದ್ಲು. ಆಮೇಲೆ ಕೂದಲೆಲ್ಲ ಮುಂದೆ ಅವಳ ಮುಖದ ಮೇಲೆಲ್ಲ ಬೀಳಬೇಕಾದ್ರೆ ಫುಲ್ಲು ಶುರು ಮಾಡ್ಕೊಂಡ್ಲಪ್ಪ ಅಳೋದಕ್ಕೆ. ಬಟ್ ಮೊದಲಂತೂ ನಿನ್ನ ಗುಡ್ ಗರ್ಲ್ ಅಲ್ವಾ ಅಂತೆಲ್ಲ ಹೇಳಿದ್ದಕ್ಕೆ ಖುಷಿಯಾಗಿ ಆರಾಮಾಗಿ ಕೂತಿದ್ಲು. ಕಳ್ಳಿ ಥರ ನೋಡ್ತಿದ್ದಾಳೆ ನೋಡಿ. ಅವಳು ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು ನನಗೆ. ಬಟ್ ಫೈನಲಿ ಲಾಸ್ಟಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾಳೆ. ನನಗಂತೂ ನನ್ನ ಮಗಳು ಬೋಡಿ ಮಾಡಿಸಿದಾಗ ತುಂಬ ಇಷ್ಟ ಆಗ್ತಾಳೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿರ್ತಾಳೆ ಅಂತ ಅನಿಸುತ್ತೆ. ಆ ಕೂದಲಿರೋದ್ರಿಂದ ಅವಳ ಮುಖ ಎಲ್ಲ ಮುಚ್ಚೋಗ್ಬಿಟ್ಟಿರ್ತಿತ್ತು. ಇವತ್ತಂತೂ ತುಂಬ ಕ್ಯೂಟಾಗಿ ಟೆಡಿ ಬೇರ್, ಮಿಕ್ಕಿ ಮೌಸ್ ಎಲ್ಲನೂ ಅವಳೇ ನನಗೆ. ಸೊ ಫೈನಲಿ ದ ಮೋಸ್ಟ್ ಪವರ್ಫುಲ್ ಗಾಡ್ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಬಟ್ ಇದಂತೂ ತುಂಬ ಪವರ್ಫುಲ್. ಇದು ಬಂದು ಹೆಬ್ಬೂರ್ ಹತ್ರ ಬರುತ್ತೆ. ಸೊ ಅಲ್ಲೇ ಪ್ರಸಾದ ಕೊಟ್ಟರು. ಸೊ ಪ್ರಸಾದ ಎಲ್ಲ ತಿನ್ಕೊಂಡು ಹೊರಟ್ವಿ ನಾವು. ಅವತ್ತಂತೂ ತುಂಬ ಜೋರು ಮಳೆ. ನಮ್ಮದು ಪೂಜೆ ಇವೆಲ್ಲ ಮುಗ್ದಾದ್ಮೇಲೆ ಫುಲ್ ಜೋರು ಮಳೆ. ಆ ಮಳೆಯಲ್ಲಿ ನಮ್ಮ ಯಜಮಾನ್ರಿಗೆ ಆ ಸೀಬೆ ಹಣ್ಣು ತಿನ್ನಬೇಕು ಅನ್ನೋದು ಒಂಥರ ಆಸೆ. ನೋಡಿ, ಮುಂದೆ ದಾರಿನೇ ಕಾಣಿಸ್ತಿರ್ಲಿಲ್ಲ. ಇದು ಕುಣಿಗಲ್ ಕೆರೆ ಅಂತೂ ನೀರು, ಮಳೆ ನೀರಿಗೆ ಒಂಥರ ವೇವ್ಸ್ ಥರ ಎಲ್ಲ ಬರ್ತಾಯಿತ್ತು. ವೀಡಿಯೋದಲ್ಲಿ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ. ಬಟ್ ರಿಯಲ್ ವ್ಯೂ ಮಾತ್ರ ತುಂಬ ಸಕ್ಕತ್ತಾಗಿತ್ತು. ನಾವು ಯಾವುದೋ ನಮ್ಮೂರಲ್ಲಿ ಹೋಗ್ತಿದ್ದೀವ ಅಥವಾ ಎಲ್ಲಾದರೂ ಚಿಕ್ಕಮಂಗ್ಳೂರು ಆ ಕಡೆ ಹೋಗ್ತಿದ್ದೀವ ಅನ್ನೋದೇ ಗೊತ್ತಿಲ್ಲ. ನೋಡಿ, ಆ ಬೆಟ್ಟದ ಮೇಲೆ ಎಷ್ಟು ಚೆನ್ನಾಗಿ ಮೋಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಬ್ಯೂಟಿಫುಲ್ ವ್ಯೂ ಮಾತ್ರ ಅದು ಎಷ್ಟು ಖುಷಿ ಆಗ್ತಿತ್ತು. ಫೈನಲಿ ನನ್ನ ಮಗಳು ಬೋಡಿಯಾಗಿ ಹೋಗ್ಬಿಟ್ಟಿದ್ದಾರೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ಅದೇ ಸತಿ ಹೇಳಿದ್ದೀನೋ, ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ. ಹಾಗೆ ಅವಳಿಗೆ ಅದನ್ನು ವೀಡಿಯೋಸ್ನ ಮಾಡೋದನ್ನ ಅವಳಿಗೆ ಖುಷಿ ಪಡ್ತಾಯಿದ್ಲು. ನೋಡಬೇಕು ನನ್ನ ಬೋಡಿ ಆಗಿರೋದನ್ನ ತೋರಿಸು ಮಮ್ಮಿ ಅಂತ ಕೇಳಿ ವೀಡಿಯೋ ಮಾಡಿಸ್ಕೊತಾ ಇದ್ಲು. ಬೋಡಿ ಚಾರು ಬೋಡಿ
बॉडी 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 चारू बॉडी 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 चारू बॉडी. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಅಕ್ಕನ ಅವ್ರ ಮನೆಗೆ ಬಿಟ್ಟು ನಾವು ಹೊರಡೋಷ್ಟರಲ್ಲಿ ತುಂಬ ಲೇಟಾಗಿತ್ತು, ನೈಟ್ ಆಗಿತ್ತು. ಸೊ ಅಂದರೆ ಹಾಗೆ ಫೇವ್ರೆಟ್ ಪಿಜ್ಜಾ ತಿಂದ್ಕೊಂಡು ಮನೆಗೆ ಹೋದ್ವಿ. ಇದಾಗಿತ್ತು ಒಂದು ಪುಟ್ಟ ವ್ಲಾಗ್. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಓಕೆನಾ? ಬಾಯ್.